ಲೇ ಪ್ರೇಮ್ ಕುಮಾರ್, ನೀನು ಪ್ರೀತಿಸಿದ ಹೆಣ್ಣು ಲೇ ಪ್ರೇಮ್ ಕುಮಾರ್, ನೀನು ಪ್ರೀತಿಸಿದ ಹೆಣ್ಣು ನಿನಗೆ ತಕ್ಕದಿದ್ದರೂ ನಿನಗೆ ಆ ಮನೆತನದ ಮೇಲೆ ಅದೆಷ್ಟು ಅಭಿಮಾನ, ಅನುಕಂಪ. ವಾ ಲೇ ಹುಚ್ಚ, ಸ್ನೇಹಕ್ಕಾಗಿ ನೀನೆಷ್ಟೇ ಸೋಗು ಹಾಕಿದರು ನಿನ್ನ ಮತ್ತು ಅಮರನ ಸ್ನೇಹವೆಂಬ ಹಾಲಿನ ಸರೋವರದಲ್ಲಿ ಹಾಲ ಬೆರೆಸಲು ಸಕಲ ಕುಟಿಲೋಪಾಯಗಳಿಂದ ಸಜ್ಜಾಗಿ ನಿಂತಿದ್ದಾನೆ ಈ ವಿಕ್ರಾಂತ್. ಅಂತೆ ಅವರ ಮಾವ ನಾಗೇಂದ್ರನನ್ನೇ ಸಿಕಂಡಿಯಂತೆ ಮುಂದಿಟ್ಟುಕೊಂಡು ಬೀಸುವೆ ಅವನಡೆಗೆ ಸೇಡಿನ ವಿಷದಾಸ್ತ್ರಗಳನ್ನು. ಹಾಗೆ ಅವನ ಸಹೋದರ ದುರ್ಬಲ ಮನಸ್ಸಿನ ರವಿಯನ್ನೇ ಬಿಲ್ಲನ್ನಾಗಿ ಹಿಡಿದು ಆ ರನ್ನಶ್ರೀಗೆ ಹೂಡುವೆ ಅನುಮಾನವೆಂಬ ಸಂಶಯಾಸ್ತ್ರವನ್ನ. ಅನಂತರ ಆ ಎಲ್ಲ ಕುನ್ನಿಗಳಿಗೆ ತಂದೊಡ್ಡುವೆ ಊಹಿಸಲಾಗದ ಭಯಾನಕ ಮರಣವನ್ನ. ಏನು ವಿಕ್ರಾಂತ್, ಇಷ್ಟೊಂದು ಸಂತೋಷವಾಗಿ ನಗುತ್ತಿರುವೆಯಲ್ಲ? ಆದರೆ ನಿಮ್ಮ ಈ ನಗೆಯ ಸಂಭ್ರಮದಲ್ಲಿ ಭಾಗಿಯಾಗುವ ಅದೃಷ್ಟ ನನಗಿಲ್ಲ. ಯಾಕೆಂದರೆ ನನ್ನ ಜೀವನದ ಮಹತ್ತರವಾದ ಆಶೆಗಳಿಗೆ ಕೊಳ್ಳಿ ಇಟ್ಟು ಬಿಟ್ಟಿದ್ದಾರೆ ಆ ಅಣ್ಣ ತಮ್ಮಂದಿರು. ಸಮಾಧಾನ ನಾಗೇಂದ್ರ, ಸಮಾಧಾನ. ಹೆಂಡತಿಯನ್ನು ಕಳೆದುಕೊಂಡ ನಿನಗೆ ಇರುವ ಒಬ್ಬ ಮಗಳು ನಿನ್ನ ಪಾಲಿಗಿಲ್ಲವೆಂದರೆ ಛೇ, ಎಂತ ದುರಾದೃಷ್ಟ ನಿನ್ನದು. ಊರಿಗೆಲ್ಲ ನ್ಯಾಯ ಹೇಳುವ ಮಾರ್, ನಿನ್ನ ರಕ್ತ ಸಂಬಂಧಕ್ಕೆ ಕೊಟ್ಟ ನ್ಯಾಯ ಇದೇನಾ? ಊರಿಗೊಂದು ನ್ಯಾಯ, ಅವನಿಗೊಂದು ನ್ಯಾಯನ? ಆದರೂ ಕೋಪದ ಕೈಯಲ್ಲಿ ಬುದ್ಧಿ ಕೊಡುವ ಸಮಯವಿದಲ್ಲ. ಶಾಂತ ಚಿತ್ತದಿಂದ ಇದಕ್ಕೊಂದು ಪರಿಹಾರ ಹುಡ್ಕೋಣ. ನೀನು ತಾಳ್ಮೆಯಿಂದಿರಷ್ಟೇ. ತಾಳ್ಮೆಯಿಂದ ಕಾದಿದ್ದಕ್ಕೆ ಈ ಪರಿಸ್ಥಿತಿ ಬಂದಿದ್ದು ವಿಕ್ರಾಂತ್. ನಾನು ಜೈಲಿನಿಂದ ಬಂದ ದಿನವೇ ನನ್ನ ಮಗಳನ್ನು ಕರೆದೊಯ್ದಿದ್ದರೆ ಇಂದು ಈ ರೀತಿ ಅಸಹಾಯಕನಾಗಿ ನಿಲ್ಲುವ ಪ್ರಸಂಗವೇ ಬರುತ್ತಿರಲಿಲ್ಲ. ನನ್ನ ಸಹನೆ ಆಣೆಕಟ್ಟು ಒಡೆದು ಹೋಗಿದೆ. ಇನ್ನೇನಿದ್ದರೂ ದಂಡಂ ದಶಗುಣಂ ಏಕ್ ಮಾರ್ ದೋ ತುಕಡ. ಆ ಅಣ್ಣ ತಮ್ಮಂದಿರನ್ನು ಕೊಲೆ ಮಾಡಿ ಮತ್ತೆ ನಾನು ಜೈಲು ವಾಸಕ್ಕೆ ಹೋಗಲು ಸಿದ್ಧನಾಗಿದ್ದೇನೆ. ಅದೇ ಬೇಡ ಎನ್ನುವುದು. ದುಡುಕಿದರೆ ಲಾಭವಿಲ್ಲ ನಾಗೇಂದ್ರ. ಇಡೀ ಜೀವನವೆಲ್ಲ ಬರೀ ಜೈಲಲ್ಲೇ ಕಳೆದರೆ ನೀನು ಹುಟ್ಟಿದ್ದು ಸಾರ್ಥಕವೇನು? ನೋಡೋ, ಮೊದಲು ವೈರಿಯ ಬಲವನ್ನರಿಯಬೇಕು, ನಂತರ ಅವನನ್ನು ನಿರ್ಬಲನನ್ನಾಗಿ ಮಾಡಬೇಕು, ಆಮೇಲೆ ಹಠಾತ್ತಾಗಿ ಆಕ್ರಮಣವೆಸಗಬೇಕು. ಅದಕ್ಕೆಲ್ಲ ಸಮಯ ಬೇಕು. ಅದಕ್ಕಾಗಿ ನೀನು ಕಾಯಬೇಕು. ಇಲ್ಲವಾದರೆ ಸರ್ವನಾಶವಾಗುತ್ತದೆ ನಿನ್ನ ಬದುಕು. ಇದರ ಮೇಲೆ ನಿನ್ನಿಷ್ಟ. ಆಲ್ ರೈಟ್, ಏನು ಮಾಡಲಿ ವಿಕ್ರಾಂತ್? ಎಲ್ಲ ನೆನಪಿಸಿಕೊಂಡರೆ ನನ್ನ ರಕ್ತವೇ ಕುದಿಯುತ್ತದೆ. ಆಗಲಿ, ನಿನ್ನ ಮಾತಿನಲ್ಲೂ ಒಂದು ಅರ್ಥವಿದೆ. ಅದೇನು ಮಾಡ್ತೀಯೋ, ಅದು ಹೇಗೆ ಮಾಡ್ತೀಯೋ, ಒಟ್ಟಿನಲ್ಲಿ ಆ ಸೊಕ್ಕಿನ ಸಹೋದರರು ಸರ್ವನಾಶವಾಗಲೇಬೇಕು. ಇಲ್ಲದಿದ್ದರೆ ನಮಗೆ ಉಳಿಗಾಲವಿಲ್ಲ. ನೀನೇ ಇದಕ್ಕೊಂದು ಉಪಾಯ ಹುಡುಕಬೇಕು. ಹುಡುಕುತ್ತೇನೆ, ಒಂದಲ್ಲ ಅಂತ ಇನ್ನೊಂದು ಹುಡುಕುತ್ತೇನೆ. ಒಟ್ಟಾರೆ ನಿನ್ನ ಕಣ್ಣೆದರಲ್ಲಿ ಆ ನಿನ್ನ ವೈರಿ ಮನೆತನ ನೆಲ ಸಮವಾಗುತ್ತದೆ. ನಿಶ್ಚಿಂತ ಎಂದಿರೋ. ಬಟ್ ನಾನು ಯಾವಾಗ, ಯಾವ ಸಮಯದಲ್ಲಿ, ಯಾವ ಕೆಲಸ ಹೇಳುವೆನೋ ತಕ್ಷಣವೇ ಕಾರ್ಯಗೊಳಿಸಬೇಕಷ್ಟೇ. ಆಲ್ ರೈಟ್, ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. ನಾನಿನ್ನು ಬರ್ತೀನಿ.
ಹೋಗು ಹೋಗು ಮಂಚೆ ಹೋಗು. ನಾನು ತೆಗೆದುಕೊಳ್ಳುವ ನಿರ್ಧಾರ ನಂಬಿದರೆ ನೀನಾಗಲ್ಲ ಉದ್ಧಾರ. ನಾನಾಡುವ ಆಟಗಳಿಂದ ನಿನ್ನ ಜೀವಕ್ಕೆ ಸಂಚಕಾರ. ಬಾ ರವಿಕುಮಾರ್ ಬಾ, ನಿನಗೋಸ್ಕರವೇ ಕೆಲವು ದಿನಗಳಿಂದ ಕಾಯುತ್ತಿರುವೆ. ಬಟ್ ನೀನು ಭೇಟಿಯಾಗಲೇ ಇಲ್ಲ. ಹಾ, ಇರಲಿ. ಹೇಗಿದೆ ಜೀವನ? ಓ, ಚೆನ್ನಾಗಿದೆ. ಹಳೆಯ ದುಶ್ಚಟಗಳನ್ನೆಲ್ಲ ಬಿಟ್ಟಾಗಿದೆ. ನಿಮ್ಮಂಥವರ ಸಾಲದಿಂದ ಮುಕ್ತಿಯು ದೊರೆತಿದೆ. ನಮ್ಮಣ್ಣನ ವೈಮನಸ್ಸು ಕೂಡ ದೂರ ಆಗಿದೆ. ಹಾಗೆಯೇ ಇತ್ತೀಚೆಗೆ ನನಗೆ ಮದುವೆ ಕೂಡ ಆಗಿದೆ. ಇನ್ನೇನಿದೆ, ಎಲ್ಲ ಆರಾಮಾಗಿದೆ. ಎಲ್ಲ ಆರಾಮವಾಗಿದೆಯೇ? ಆದರೆ ಈ ಮದುವೆ ಅಂತ ಹೇಳಿದೆಯಲ್ಲ, ಅಲ್ಲೇ ನೀ ಸ್ವಲ್ಪ ಹೆಡವಿದ್ದು. ಏನು ಎಡಬಿದ್ದೀನಿ ಅಂದರೆ? ಏ ರವಿ, ನನಗೆ ಸೊತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ನೇರವಾಗಿ ಹೇಳುತ್ತೇನೆ, ಕೇಳು. ನಿನ್ನ ಹೆಂಡತಿ ರನ್ನಶ್ರೀ ಮೊದಲು ಬೇರೊಬ್ಬನ ಪ್ರೇಯಸಿ. ಅಂತವಳಿಗೆ ಹಿಂದು ಮುಂದೆ ನೋಡದೆ ತಾಳಿ ಕಟ್ಟಿಬಿಟ್ಟೆಯಲ್ಲ. ನಿನಗೇನನ್ನ ಬೇಕಂತ ನನಗೆ ಒಂದು ಗೊತ್ತಾಗುತ್ತಿಲ್ಲ. ಏ ವಿಕ್ರಾಂತ್, ಇಲ್ಲ ಸಲ್ಲದ ಕಚ್ಚ ಕಟ್ಟಿ ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಹುಷಾರ್. ನಾನೇಕೆ ಕತೆ ಕಟ್ಟಲಿ? ನೋಡು ರವಿಕುಮಾರ್, ನಿನ್ನ ಹೆಂಡತಿಯ ಮೊದಲ ಪ್ರೇಮಿ ಯಾರು ಗೊತ್ತಾ? ಮತ್ಯಾರು ಅಲ್ಲ, ಆ ನಿಮ್ಮ ಮನೆಯ ಹಿತೈಷಿ ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್, ಪ್ರೇಮ್ ಕುಮಾರ್. ಓ, ಏ ವಿಕ್ರಾಂತ್, ಈ ಮಾತು ಸತ್ಯ ತಾನೇ? ಒಂದು ವೇಳೆ ಈ ಮಾತು ಸುಳ್ಳಾದರೆ ನೀನೇ ಈ ಭೂಮಿ ಮೇಲೆ ಬದುಕೊಳ್ಳಿಯಲ್ಲ. ಮೈಂಡ್ ಇಟ್. ನಿಜ ರವಿಕುಮಾರ್, ನಿಜ. ನನ್ನಣೆಗೂ ನಿನ್ನಣೆಗೂ ನಮ್ಮಿಬ್ಬರ ತಾಯಣೆಗೂ ಸತ್ಯ ಸತ್ಯ ಸತ್ಯ. ಇದು 100% ಸತ್ಯ. ನೋಡು, ನೀನು ಬೇಜಾರಾಗಬೇಡ. ಆಗಿದ್ದೆಲ್ಲ ಹಾಗೆ ಹೋಯ್ತು, ಮುಂದಿನ ದಾರಿ ಯೋಚಿಸು. ಓ, ನಿನ್ನದು ತೆಗೆದುಕೋ ಈ ಸುರಪಾನವನ್ನು. ಆಗಿದ್ದೆಲ್ಲ ಹಾಗೆ ಹೋಯ್ತು, ಮುಂದಿನ ದಾರಿ ಯೋಚಿಸು. ಬೇಡ, ನಾನು ಅದೆಲ್ಲ ಬಿಟ್ಟು ಬಿಟ್ಟಿದ್ದೇನೆ. ನನಗೆ ಅದೆಲ್ಲ ಬೇಕಾಗಿಲ್ಲ. ಬಿಟ್ಟೆನೆಂದರೂ ಬಿಡದಿ ಮಾಯಿ. ಇಂಥ ಹೊತ್ತಲ್ಲಿ ನಿನ್ನ ನೋವನ್ನು ಮರೆಸಬಲ್ಲ ಶಕ್ತಿ ಇದಕ್ಕೆ ಮಾತ್ರ ಇರುವುದು. ಹೋ, ನಿನ್ನದೊಂದು ರೂಲ್ಸ್ ಇದೆಯಲ್ಲ. ಓಕೆ, ತೆಗೆದುಕೋ ರವಿ. ನಾನು ಕುಡಿದಿದ್ದೇನೆ, ನೀನು ಸೇವಿಸು. ವಿಕ್ರಾಂತ್, ವಿಕ್ರಾಂತ್, ನನ್ನ ಬಾಳಲ್ಲಿ ಇದೇನಾಗಿ ಹೋಯ್ತು ವಿಕ್ರಾಂತ್? ನಾನು ಬಾಲ್ಯದಿಂದಲೂ ಬಯಸಿದ ಹೆಣ್ಣು, ನಾನು ಮನಸ್ಸಾರ ಪ್ರೇಮಿಸಿದ ಹೆಣ್ಣು, ನಾನು ಇಷ್ಟಪಟ್ಟು ತಾಳಿ ಕಟ್ಟಿದ ಹೆಣ್ಣು, ಈಗ ಬೇರೊಬ್ಬನ ಪ್ರೇಯಸಿ ಎಂದರೆ ಇದೆಂತ ವಿಪರ್ಯಾಸ! ಇದೆಂತ ವಿಪರ್ಯಾಸ! ವಿಪರ್ಯಾಸವಲ್ಲ ರವಿ, ಇದು ಆ ವಿಧಿಯ ಹಟ್ಟಹಾಸ. ನೋಡು, ಮುಂದೇನು ಮಾಡುವೆಯೋ ನೀನೇ ಯೋಚಿಸು. ನಿನ್ನ ಜೀವನ, ನಿನ್ನ ಭವಿಷ್ಯ ಬುದ್ಧಿವಂತನಾದ ನೀನೇ ತೀರ್ಮಾನಿಸು. ಎಸ್, ತೀರ್ಮಾನಿಸಲೇಬೇಕು. ಆದಷ್ಟು ಬೇಗ ತೀರ್ಮಾನಿಸಲೇಬೇಕು. ಬರ್ತೀನಿ, ಬರ್ತೀನಿ.
ಹೋಗು ಹೋಗಲೇ ಹುಚ್ಚ ಹೋಗು ನಿನಗೇನೋ ಗೊತ್ತೋ ಈ ವಿಕ್ರಾಂತ ಎಣೆದಿರುವ ಮೋಸದ ಬಲೆ. ನಿಮ್ಮನ್ನೆಲ್ಲ ಕೈಗೊಂಬೆಗಳಂತೆ ಆಡಿಸುವುದೇ ನನ್ನ ಕಲೆ. ಕೊನೆಗೊಂದು ದಿನ ನೀವೆಲ್ಲ ಆಗಿ ಹೋಗ್ತೀರಾ, ನನ್ನಿಂದ ಭೀಕರ ಕೊಲೆ. ಅಂದಾಗಲೇ ದೊರಕುತ್ತದೆ ನಾನಾಡುವ ಕಪಟ ನಾಟಕಕ್ಕೆ ತಕ್ಕ ಬೆಲೆ.